ಇದೆ. ಬಟ್ ಈಗ ನಾವು ಯಾರು ಹಾಕ್ತಾ ಇಲ್ಲ, ಡ್ರೈವರ್ ಅವ್ರ ಮೇಲೆ ಫೈನ್ ಹಾಕ್ತಾ ಇದ್ದೀವಿ. ಸೊ ಈಗ ಆನ್ಲೈನ್ ಫೈನ್ ಕೂಡ ಬರ್ತಾ ಇದೆ, ಇದು ಯಾರು ಹಾಕ್ತಾ ಇಲ್ಲ. ನಾವು ANPR ಕ್ಯಾಮ್ರಾ ಕೂಡ ಹಾಕಿದ್ದೀವಿ, ಒಂದು ಆಟೋಮೆಟಿಕ್ ನಂಬರ್ ಡಿಟೆಕ್ಟ್ ಆಗಿ ಫೈನ್ ಅವ್ರಿಗೆ ಹೋಗ್ತಾ ಇದೆ. ಪರಿವಹನ್.gov.in ಇರಬೇಕು ಅದು ಮೆಸೇಜಲ್ಲಿ. ಆ ಮೆಸೇಜ್ಗೆ ನೀವು ಫೈನ್ ಕಟ್ ಮಾಡಬೇಕಾಗುತ್ತೆ. ವಿದೌಟ್ 500 rupees ಆನ್ಲೈನ್ ಪೇ ಮಾಡಬೇಕಾಗುತ್ತೆ. ಪಿಡಿಎನ್ ರೈಡರ್ ಕೂಡ ಮಾಡಬೇಕು. ಈಗ ಮುಂದೆ ನಾವು ಪಿಡಿಎನ್ ರೈಡರ್ ಮೇಲೆ ಕೂಡ ಮಾಡ್ತೀವಿ. ದಯವಿಟ್ಟು ಹಾಕಿ. ಹೆಲ್ಮೆಟ್ ಬಹಳ ಮುಖ್ಯ ಇದೆ. ಈಗ ರೀಸೆಂಟ್ಲಿ ಇಲ್ಲಿ APSRTC ಆಂಧ್ರ ಪ್ರದೇಶ ಬಸ್ಸಿಂದ ಕೂಡ ಒಂದು ಲೇಡೀಸ್ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಟಚ್ ಆಗಿ ಬಿದ್ದಿದ್ರೆ ಅವರು ತಲೆ ಇಂಜರಿ, ಹೆಡ್ ಇಂಜರಿ ಆಗಿದೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದೆ. ಸೊ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಟೌನ್ ಊರುಗಳಿಗೆ ನಾವು ಹಾಕಲ್ಲ, ಇದು ಮಾರ್ಕೆಟ್ ಏರಿಯಲ್ಲಿ ಇಲ್ಲಿ ಜಾಸ್ತಿ ಬೇಗದಿಂದ ಹೋಗಲ್ಲ ವೆಹಿಕಲ್. ಈ ಥರ ಮನಸ್ಸು ಇಟ್ಕೊಳ್ಬೇಡ. ಇಲ್ಲಿ ಎನಿ ಇನ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಸೊ ದಯವಿಟ್ಟು ನೀವು ಹೆಲ್ಮೆಟ್ ಹಾಕಿ. ಎಲ್ಲರಿಗೆ ಹಾಕ್ಲಿಕ್ಕೆ ಇಲ್ಲಿ ಕಂಪಲ್ಸರಿ, ಇದು ಕಡ್ಡಾಯವಾಗಿ ಹಾಕ್ಲೇಬೇಕು. ಎನ್ಫೋರ್ಸ್ಮೆಂಟ್ ಇಸ್ ಫಾರ್ ಯು ಓನ್ಲಿ. ನಿಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ಬಟ್ ದಟ್ ಇಸ್ ಲಿಮಿಟ್. ಸೊ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಿ. ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಮಾರ್ಕೆಟ್ ಹತ್ರ ಈಗಾಗಲೇ ಒಂದು ಇನ್ಸ್ಟ್ರಕ್ಷನ್ ಇದೆ. ಮತ್ತೊಂದು ರಾಬರ್ಟ್ಸನ್ ಪೇಟೆಯಲ್ಲಿ ಎಲ್ಲ ಸ್ಟೇಷನಲ್ಲಿ ಬೆಳಿಗ್ಗೆ ಯಾವ ಟೈಮಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, 9 ಗಂಟೆಯಿಂದ 12 ಗಂಟೆ ತನಕ, ಮತ್ತು ಸಾಯಂಕಾಲ 5 ಗಂಟೆಗಿಂತ ರಾತ್ರಿ 9 ಗಂಟೆ ತನಕ ಕಂಪಲ್ಸರಿ ಎಲ್ಲರೂ ಸ್ಟೇಷನಿಂದ ಎಲ್ಲರೂ ರೌಂಡ್ಸಲ್ಲಿ ಇರಬೇಕು. ಸ್ಟೇಷನಲ್ಲಿ ಕೂತ್ಕೊಳ್ಬಾರ್ದು ಯಾರು. ಸೆಂಟ್ರಿ ರೈಟರ್ ಬಿಟ್ಟು, ಸೆಂಟ್ರಿ SHO ಬಿಟ್ಟು ಯಾರು ಇರಬಾರ್ದು, ಎಲ್ಲರೂ ರೌಂಡ್ಸಲ್ಲಿ ಇರಬೇಕು. ಐ ಹೋಪ್ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇದು ಸಿಬ್ಬಂದಿ ಆಗ್ತಾ ಇದ್ದೀರದಲ್ಲ ಸರ್ಕಲ್ ಅನ್ನು ಇಲ್ಲಿ ಸ್ವಲ್ಪ ರೌಂಡ್ ಮಾಡಬೇಕು. ಫಸ್ಟ್ ಕ್ಲಾಸ್ ರೋಡ್ನಲ್ಲಿ ತುಂಬ ಮಾಡಿದಾಗ ಮುಂದೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಕಾಂಟೈನರ್ಸ್ ಇಷ್ಟು ದೊಡ್ಡ ಏರಿಯಾ ಇಲ್ಲ, ಮಾರ್ಕೆಟ್ ಏರಿಯಾ ಮತ್ತೆ ಎಲ್ಲಿ ಜಾಸ್ತಿ ಜನ ಮೂವ್ಮೆಂಟ್ ಇರುತ್ತೆ ಅಲ್ಲಿ ನಾವು ಸಿಬ್ಬಂದಿ ಹಾಕಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕ್ತೀವಿ. ಮೇನ್ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಕೂಡ ಇರುತ್ತೆ. ಎಲ್ಲ ಮಾರ್ಕೆಟ್ ಹೊರಗಡೆ ಬೈಕ್ಸ್ ತಗೊಂಡು ಎಲ್ಲ ಪಾರ್ಕ್ ಮಾಡ್ತಾರೆ. ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಸಿಗಲ್ಲ. ಸೊ ಅದು ನೀವು ಕೂಡ ಅದನ್ನು ನೋಡ್ಕೊಳ್ಬೇಕು. ನೀವು ಯಾವ್ದಾದ್ರು ಅಂಗಡಿ ಇದೆ ಸ್ವಲ್ಪ ಹೊರಗಡೆ, ಯಾವುದೇ ನಗರಸಭೆಯಿಂದ ಕೂಡ ನಾವು ಕೂಡ ಹೇಳ್ತೀವಿ, ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು, ಒಂದು ಸೆಪ್ರೇಟ್ ಪಾರ್ಕಿಂಗ್ ಜಾಗ ಕೊಡಿ. ಯಾರ್ಯಾರ್ದು ಅಂಗಡಿ ಇದೆ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬರ್ಬೋದು. ಈಗ ನೀವು ಕೂಡ ಪಾರ್ಕ್ ಮಾಡ್ತೀವಿ, ಜನರು ಯಾರು ಬರ್ತಾರೆ ಶಾಪಿಂಗ್ ಅವರು ಕೂಡ ಪಾರ್ಕ್ ಮಾಡ್ತಾರೆ, ಎಲ್ಲರೂ ಪ್ಯಾಕ್ ಆಗ್ತಾರೆ. ಅದು ಒಂದು ಸಮಸ್ಯೆ ಇದೆ. ನಮ್ಮ ಕಡೆಯಿಂದ ಕೂಡ ನಾವು ಪ್ರಯತ್ನ ಮಾಡ್ತೀವಿ, ನಗರಸಭೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಮಗೆ ಸ್ವಲ್ಪ ಮಾಹಿತಿ ಬಂದಿತ್ತು. ಇನ್ನು ಅಂಗಡಿಯಿಂದ ಯಾರು ಕೆಲವು ಜನ ಬರ್ತಾರೆ, ಕೆಲವು ರೌಡಿ ಎಲಿಮೆಂಟ್ಸ್ ತರ ಐಟಮ್ ಖರೀದಿ ಮಾಡ್ತಾರೆ, ಅದು ಹಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮ್ಗೆ ಹಣ ಕೊಡಲ್ಲ, ಅಥವಾ ನೀವು ಏನಾದರೂ ಹಣ ಬೇಡ ನಾನು ಕೊಡಲ್ಲ, ನೀವು ಸುಮ್ಮನೆ ಹೆಸರು ಹಾಕ್ಬಿಡ್ತಾರೆ. ಯಾವುದೇ ಕೇಸಲ್ಲಿ ಸ್ಪೆಷಲಿ ಎಕ್ಸೈಸ್ ಶಾಪ್ ಇದೆ ಅಥವಾ ಜ್ಯುವೆಲ್ಲರಿ ಶಾಪ್ ಅಥವಾ ಬೇರೆ ಮೆಡಿಕಲ್ ಸ್ಟೋರ್ ಅಥವಾ ಬೇರೆ ನಿಮ್ದು ಹೆಸರು ಹಾಕ್ತಾರೆ. ಸೊ ನೀವು ಈ ಥರ ಜನರಿಂದ ರೌಡೀಸಿಂದ ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಥರ ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ನಿಮಗೆ ಬೆದರ್ತಾರೆ, ನನಗೆ ಹಣ ಕೊಡಿ, ಏನೇ ಕೊಡಿ ಅಥವಾ ಏನಾದರೂ ಏನು ಕೇಳ್ತಾರೆ ಇಲ್ಲಿಗಲಿ, ಅದು ನಿಮ್ಗೆ ಹಣ ಕೊಡೋಣ. ಸೊ ನೀವು ಅವ್ರ ಜೊತೆ ಜಗಳ ಮಾಡಬೇಕಲ್ಲ, ನಮಗೆ ಮಾಹಿತಿ ಕೊಡಿ. ಯಾರು ಬಂದಿದ್ದಾರೆ ಮತ್ತು ಈ ಥರ ಯಾರು ಬಿಹೇವ್ ಮಾಡಿದ್ದಾರೆ, ಹಂಗೊಂದು ಮೆಸೇಜ್ ಡ್ರಾಪ್ ಮಾಡಿ ನನಗೆ ಮಾಡ್ಬೋದು, ಅಥವಾ DSP ಅವರಿಗೆ ಮಾಡ್ಬೋದು, ಲೋಕಲ್ ಇನ್ಸ್ಪೆಕ್ಟರ್ ಸೊಲಿಸಿಟರ್ ಮಾಡ್ಬೋದು, ಅದು ನನಗೆ ಕೂಡ ನೇರವಾಗಿ ನೀವು ಮಾಡ್ಬೋದು. ಈ ಥರ ವ್ಯಕ್ತಿ ಬಂದಿದ್ದಾರ, ಅವ್ರು ನಿಮಗೆ ಹಣ ಕೇಳಿದಾರ, ಏನೇ ಕೇಳಿದಾರ ಅಥವಾ ಬೇರೆ ಏನಾದರೂ ಐಟಮ್ ಕೇಳ್ಕೊಂಡು ಹೋಗಿದಾರ ಮತ್ತು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನೀವು ಕೊಟ್ಟಿಲ್ಲ ನಿಮ್ದು ಹೆಸರು ಹೇಳ್ತೀನಿ ಬೇರೆ ಯಾವುದೇ ಕೇಸಲ್ಲಿ. ಈ ಥರ ಆಗ್ತಾ ಇದೆ. ಇನ್ನು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅವ್ರ ಬಗ್ಗೆ ಈ ಥರ ಇದು ನಿಮ್ಮದು ಕೂಡ ಸಹಯೋಗ ಬೇಕಾಗತ್ತೆ. ನಾವು ರೌಡಿ ಆಕ್ಟಿವಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ನೀವು ರೌಡೀಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಅವ್ರು ಏನು ಕೇಳ್ತಾರೆ ನೀವು ಅವ್ರಿಗೆ ಕೊಟ್ಟಿದ್ದಾರೆ, ಸೊ ಅವರು ಸ್ವಲ್ಪ ಮತ್ತೆ ದೊಡ್ಡ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ಥರ ಯಾರು ಪ್ರಯತ್ನ ಮಾಡಿ ತಕ್ಷಣ ನಮಗೆ ಹೇಳಿ, ನಿಮ್ಮ ಹೆಸರು ನಾನು ಹೇಳಲ್ಲ, ನೀವು ನಮಗೆ ಹೇಳಿದ್ದೀರಿ, ಅದಕ್ಕೆ ನಮಗೆ ಅವ್ರಿಗೆ ಸೆಪ್ರೇಟ್ ಬೇರೆ ಯಾವುದೇ ಕೇಸಲ್ಲಿ ಎಲ್ಲಿ ತಪ್ಪು ಮಾಡಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಬಟ್ ಸ್ವಲ್ಪ ಸುಮ್ಮ ಹೆಸರು ಹೇಳ್ಬೇಡಿ ಯಾರ್ಯಾರ್ದು. ಬೆಸ್ಟ್ ಇಫ್ ಸಮ್ ರೆಕಾರ್ಡಿಂಗ್, ಆಡಿಯೋ ರೆಕಾರ್ಡಿಂಗ್ ಅಥವಾ ನಿಮ್ಮ CCTV ಕ್ಯಾಮ್ರಾ ಇದ್ದರೆ ಯಾವುದೇ ರೆಕಾರ್ಡಿಂಗ್ ಮಾಡ್ಕೊಂಡು ನಮಗೆ ಕೊಡಿ. ಅವ್ರ ಮೇಲೆ ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ, ಅವರಿಗೆ ಗಡಿಪಾರು ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಇದು ಮಾಡೋ ಮುಖ್ಯ ಪಾಯಿಂಟ್. ಮತ್ತು ಒಂದು ಟ್ರಾಫಿಕ್ ಕೂಡ ಸಮಸ್ಯೆ ಇದೆ. ಮಾರ್ಕೆಟ್ ಒಳಗಡೆ ಲಿಮಿಟೆಡ್ ವೆಹಿಕಲ್, ನಿಮ್ಮ ಅಸೋಸಿಯೇಷನಿಂದ ಕೂಡ ನೀವೆಲ್ಲ ಒಂದು ಡಿಸಿಷನ್ ತಗೊಳ್ಳಿ, ಎಷ್ಟು ವೆಹಿಕಲ್ ನೀವು ಅಲೌ ಮಾಡ್ತೀವಿ ನಿಮ್ಮ ಅಂಗಡಿದು ಕೂಡ.
ಬಾಕಿ ನಾವು ಜಾಸ್ತಿ ಸಿಬ್ಬಂದಿ ಹಾಕಿ ಸ್ವಲ್ಪ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ನಮ್ಮ ಆ್ಯಪಲ್ಲಿ ಒಂದು ವೆಹಿಕಲ್ ಕೂಡ ಇದೆ, 2 ವೀಲರ್ ಇದೆ. ಅದು ಕಂಟಿನ್ಯೂಸ್ ಪೆಟ್ರೋಲಿಂಗ್ ಮಾಡಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರು ಇಫ್ ದೇ ಆರ್ ನಾಟ್ ಡೂಯಿಂಗ್, ಅವ್ರು ಮಾಡಿಲ್ಲ ನನ್ನ ಮುಂದೆ ನಾವು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೇಳ್ತೀನಿ. ಇದು ಬಿಟ್ಟು ಇನ್ನೂ ಯಾರಿಗೆ ಏನಾದರೂ ಸಮಸ್ಯೆ ನಿಮಗೆ ಹೇಳಿ. ಇಂಪಾರ್ಟೆಂಟ್ಲಿ ಒಂದು 5 ಎಂಟ್ರಿ ಪಾಯಿಂಟ್ ಇದೆ, 5-6 ಎಂಟ್ರಿ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟು ಒಂದೇ ಒಂದು ಕ್ಯಾಮ್ರಾ ಇದ್ದಂಗಿದೆ ಅಲ್ಲಿ. ಬಟ್ ಇಲ್ಲೆಲ್ಲ ಇಲ್ಲ ಕ್ಯಾಮ್ರಾಸು. ಅದು ನೀವು 6 ಪಾಯಿಂಟ್ ಇದೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್. ನಾವು ಇಲ್ಲಿ ಸರ್ಕಾರಿಯಲ್ಲಿ ಹಾಕಿದ್ದೀವಿ, ಅಲ್ಲಿ ವಾರಂಡಲ್ಲಿ ಹಾಕಿದ್ದೀವಿ. ಇಲ್ಲಿ ನಮ್ಮ ರೈಲ್ವೆ ಅಲ್ಲಿದೆ ಎಲ್ಲ ಕಡೆ ಹಾಕ್ಲಿಕ್ಕೆ ಆಗಲ್ಲ, ನಮಗೆ ಬಜೆಟ್ ಲಿಮಿಟೆಡ್ ಕೊಡ್ತಾರೆ ಸರ್ಕಾರ. ಅದು ನೀವೆಲ್ಲರೂ ಸೇರಿ ಒಂದು ಎಂಟ್ರಿ ಎಕ್ಸಿಟ್ ಕೂಡ ಹಾಕ್ಬೋದು. ನಮ್ಮ ಮುಂದೆ ನಮ್ಗೆ ಏನೋ ಫಂಡ್ ಅಂದರೆ ನಾವು ಕೂಡ ಹಾಕ್ತೀವಿ. ಬಟ್ ನೀವು ಕೂಡ ಅದಕ್ಕೆ ಸ್ವಲ್ಪ ಮಾಡಿ. ಎಸ್ಪೆಷಲಿ ಜ್ಯುವೆಲ್ಲರಿ ಶಾಪ್ ಅಂಗಡಿಯವರು ಇದು ಕಂಪಲ್ಸರಿ ಹಾಕಲೇಬೇಕು. ನಮಗೆ ಏನು ಸಮಸ್ಯೆ ಬರುತ್ತೆ, ಯಾರು ಕಳ್ತನ ಆಗ್ತಾರೆ, ಕಲ್ಲರು ನಿಮ್ಮ ಹೆಸರು ಹೇಳ್ಬಿಡ್ತಾರೆ. ಆಮೇಲೆ ನಾವು ನಿಮ್ಮ ಹತ್ರ ಹೋಗ್ತೀವಿ, ನೀವು ಬೇಡ ನಾನು ಮಾಡಲ್ಲ ಇದು ಎಲ್ಲ ಹೇಳ್ತೀರಿ. ಸೊ ಅವೇನು ನಿಮಗೆ ಅನ್ನೆಸರಿ ಸಮ್ ಎವಿಡೆನ್ಸ್ ಇದೆ, ಸ್ವಲ್ಪ ಏನಾದರೂ ಎವಿಡೆನ್ಸ್ ಇದೆ, ನಾವು ಆವಾಗ ನಿಮಗೆ ಕೇಳ್ತೀವಿ. ನೀವು ಏನು ಕಲ್ಲರು ಬಂದಿದ್ರೆ ನೀವು ರಿಟರ್ನ್ ಮಾಡಿ. ನಿಮಗೆ ಕೂಡ ಏನೋ ತೊಂದರೆ ಆಗಬಾರ್ದು, ನೀವು CCTV ಇನ್ಸ್ಟಾಲ್ ಮಾಡಿ. ಮತ್ತೆ ಲೈಸೆನ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಕೆಲವು ಸಮಯ ಇರ್ತಾರೆ, ನಿಮಗೆ ಫೋನ್ ಮಾಡಿ ಹೊರಗಡೆ ಅಂಗಡಿಗೆ ಹೊರಗಡೆ ಬಂದು ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿ ಡೀಲ್ ಮಾಡಿದ್ದೀರಿ, ನೀವು ಮಾಡಿದ್ದೀರಿ. ಸೊ ಇವೆಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿ. ನಾವು ಅನ್ನೆಸ್ಟ್ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಇರ್ತಾರೆ, ನಮ್ದು ಕೂಡ ಇಷ್ಟ ಇಲ್ಲ. ನಮ್ದು ಎವಿಡೆನ್ಸ್ ಇದ್ದರೆ ಆಮೇಲೆ ನಾವು ಅವ್ರಿಗೆ ಹಾಕ್ತೀವಿ. उसके लिए बीट डालना जरूरी है। शाम को 4 बजे से 8 बजे तक बहुत भीड़ रहता है। गाड़ी वाला आते हैं, पब्लिक आता है, कुछ भी हारन वाले कोई गाली देते हैं। इसके लिए वो बीट डालने का सब वो आपको विनती कर रहा हूँ। ಈ ಕಡೆ ತಿರುಗ್ರೆ ಸೀನಿಯರ್ ನೀವೇನೇನು ಗೊತ್ತಿಲ್ಲ ಸರ್, ನಾನೇ ಕ್ಯಾಮ್ರಾ ಇಡೋದು, ನನಗೆ ನಾನೇ ಫೋಸ್ ಕೊಡ್ಬೇಕಾ? ಮೋಸ್ಟ್ ಸೀನಿಯರ್ ಅಪ್ಪ ನೀನು, ಮಾರ್ಕೆಟ್ ವ್ಯಾಪಾರಿ ಇದು ದೀಪ ನಮ್ಮ ವಂದನೆಗಳು. ಈಗ ಚೀಫ್ ಅರ್ಚಿಟಿ SP ಸಾಹೇಬರವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ದೀಪ ಹಚ್ಚಿದ ಮೇಲೆ ನಿಮ್ಮ ಪ್ರಾಬ್ಲಮ್ ಏನಿದ್ರೆ, ಈಗ ಅವ್ರು ಬಂದು ಹೇಳಿದ್ರು ಮಾರ್ಕೆಟ್ ಅಲ್ಲಿ ಒಂದು ಬೀಟ್ ಇದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಹೆದರಿಕೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಸಪ್ರೇಟ್ ಆಗಿ ಕೇಳಿದೆ ಏನು ಪ್ರಾಬ್ಲಮ್ ಅಪ್ಪ ಅದು ಹೇಳಿದ್ರೆ ಅಲ್ವಾ ಅವ್ರಿಗೂ ಅರ್ಥ ಆಗೋದು ಅಂತ. ಅದು ಕೇಳುವಾಗ ಅವ್ರು ಹೇಳಿದ್ರು ಬೆಳಗ್ಗೆ ಈ ಗಾಡಿಗಳು ಬರೋದು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಮಾತಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ವಲ್ಗರ್ ವರ್ಡ್ಸ್ ಅದು ಇದು ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕ್ ಆಗೋದಿಲ್ಲ ಇಲ್ಲಿ, ಅದ್ರ ಬಗ್ಗೆ ಇವರೇ ಇದ್ರೆ ಗೊತ್ತಾಗ್ತದೆ ಅಂತ. ಸೊ ಅವ್ರಿಗೆ ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಅಲ್ಲೋ ಟ್ರಾನ್ಸ್ಪೋರ್ಟು ವೆಹಿಕಲ್ಗಳು ಡಿಸ್ಟರ್ಬೆನ್ಸು ಅಲ್ಲಿ ಇರ್ತದೆ ಅಂತ ಮಾತ್ರ ಗೊತ್ತಾಗ್ತದೆ. ಮತ್ತೆ ಏನು ವ್ಯವಸ್ಥೆ ಇದ್ರಿಂದ ಧೈರ್ಯವಾಗಿ ಹೇಳಿ, ಕಾರಣನೂ ಸ್ವಲ್ಪ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೂ ಧೈರ್ಯ ಬರ್ತದೆ. ದಯವಿಟ್ಟು ಏನೇನಿದ್ರೆ ಹೇಳಿ, ಇದರಲ್ಲಿ ಏನು ಭಯ ಬಿಟ್ಟಿಲ್ಲ. ಸಾಹೇಬ್ರವರಿಗೆ ದೀಪ ಹಚ್ಚಕ್ಕೆ ವೆಲ್ಕಮ್. ನಮ್ಮ ವ್ಯಾಪಾರಿಗಳಿಗೂ ಇದು ಲ್ಯಾಂಪ್ ಲೈಟಿಂಗ್ ಪಂಟ ಇದೆ, ಲ್ಯಾಂಪ್ ಲೈಟ್ ನಮಗೆ ಪ್ರೊಟೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ. ಯಾರನ್ನ ಬಂದ್ರೆ ಮಾಡಿದ್ರೆ ಅದಕ್ಕೆ ಬೆಳಗಿಲ್ಲ ಕೊಟ್ಟರೆ ಚೆನ್ನಾಗಿ
ಸ್ಟೇಷನ್ ಇಲ್ಲೇ ಇದೆ ಪಕ್ಕದಲ್ಲಿ, ರೆಗ್ಯುಲರ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಿಮಗೆ ಬೇಕು. ಏನಾದ್ರು ಸಮಸ್ಯೆ ಏನಿದೆ? ನಿಮ್ಗೆ ಯಾರು ಬೆದರ್ತಾರೆ, ಏನಾದ್ರು ತೊಂದರೆ ಕೊಡ್ತಾರೆ? ಯಾರೋ ಬರ್ತಾರೆ ಸುಮ್ಮನೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಪ್ರೊಟೆಕ್ಷನ್ ಇದ್ರೆ ಭಯ ಇರುತ್ತೆ ಸ್ವಲ್ಪ. ಪ್ರೊಟೆಕ್ಷನ್ ಮೀನ್ಸ್ ನಾವು ರೌಂಡ್ಸ್ ಮಾಡ್ಬೋದು, ಸಾಯಂಕಾಲ ಮತ್ತೆ ಮಾರ್ನಿಂಗ್ ಅಲ್ಲಿ ಪಾಯಿಂಟ್ ಡ್ಯೂಟಿ ಸಿಬ್ಬಂದಿ ಹಾಕ್ಬೋದು. ಅಷ್ಟೇ. 2 ಪೊಲೀಸ್ ಹಾಕ್ಬಿಟ್ರೆ ಗೇಟ್ ನಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಬೇರೆ ಏನಿಲ್ಲ ಸರ್. ज्यादा नहीं है सब, लेकिन फिर भी मुझे खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के उनकी ग्रीवेंसेस सुनते हैं, तो ये बहुत बड़ी खुशी की बात है। मैं आज तक इतना बड़ा हुआ हूँ, लेकिन आज तक हमने ऐसा कॉल नहीं देखा। सभी कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके पब्लिक को अपना मतलब ग्रीवेंसेस बताने के लिए कहती है, तो मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना नहीं है, आप दिल खोल के पूछिए। ये मैं शंका मत करिए कि भाई मैं कैसा पूछूं, क्या बोलूं, क्या बोलेंगे, सब ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मेरे आपसे परिचय नहीं है, लेकिन सभी हमारे गांव वासियों की तरफ से हमें लगता है कि अच्छे एसपी साहब हमारे गेजट में आए हैं, तो हमें बहुत बड़ी खुशी है। ಇವತ್ತು ಕುಂದುಕೊರತೆಗಳ ಸಭೆಯನ್ನ ಮಾನ್ಯ ಎಸ್ ಪಿ ಸಾಹೇಬ್ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ. ಯಾಕಂದ್ರೆ ಇಲ್ಲಿಂದ ಯಾರನ್ನು ಕುಂದುಕೊರತೆಗಳು ಹೇಳಕ್ಕೆ ನಮ್ಮ ಅಲ್ಲಿ ಬರೀ ಸುಮಾರು ಜನ ಬರುವುದಿಲ್ಲ, ಸಮಸ್ಯೆ ಇದ್ರೂ ಬರುವುದಿಲ್ಲ. ಹಂಗಾಗಿ ನಿಮ್ಮಲ್ಲಿಗೆ ಪೊಲೀಸ್ ಇಲಾಖೆ ಬಂದಿದೆ ಇವತ್ತು. ಮಾನ್ಯ ಎಸ್ ಪಿ ಸಾಹೇಬರು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಬರ್ಟ್ಸನ್ಪೇಟೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಧೈರ್ಯವಾಗಿ ಏನಾದರೂ ನಮ್ಮ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇದ್ದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಸಾಹೇಬ್ರ ಮುಂದೆ ಹೇಳಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯರು ಏನು ಕ್ರಮ ತಗೋಬೇಕು ಅಂತ ಇದು ಮಾಡಿಸಿ ಕ್ರಮ ತಗೋತೀವಿ. ದಯವಿಟ್ಟು ಯಾರನ್ನು ಏನಾದರೂ ನಿಮಗೆ ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ದೇ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕೂಡ ನಾವು ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ಬೋದು. ಮುಕ್ತವಾಗಿ ಹೇಳಿದ್ದಾರೆ, ಸುಮಾರು ಸಭೆಗಳಲ್ಲಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ನಮಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ. ನಿಮ್ಮ ಇವತ್ತು ಕುಂದುಕೊರತೆಗಳ ಸಭೆ ನೀವು ಆಯೋಜನೆ ಮಾಡಿದ್ವಿ. ತಾವೆಲ್ಲರೂ ದಯವಿಟ್ಟು ಈ ಸಭೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಹೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. Gujarat, the voice and size of the golden city, the young and efficient, hard and honest. So, at the same time, I also welcome our deputy DSP sir, the smiling face, good-hearted, the experienced hand in the police department. And also I welcome our Rangasamy sir, Circle Inspector. He was a Circle Inspector in our Golden City also. Now he is in Bedmangala Police Station. And also I welcome our SI sir, Manesh Mandi, the young man. He is doing well. At the same time, and also I welcome our senior merchants, Sri Venkatesh sir, Sri Santosh Bhai, Ashok Kumar Singh, Prakash Singh, Suresh sir, and also Punyamurthy sir, and also other Mr. Deva and other my friends and all senior merchants, those present here. ಗೆಳೆಯರೇ, ನಿಮಗೆಲ್ಲ ನಮ್ಮನ್ನ MG ಮಾರ್ಕೆಟ್ ಟ್ರೇಡರ್ಸ್ ಅಸೋಸಿಯೇಷನ್ನಿಂದ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಈ ಒಂದು ದಿವಸ ಒಂದು ಒಳ್ಳೆಯ ದಿವಸ. ಕಾರಣ ಏನಂದ್ರೆ, ನಮ್ಮ SP ಸಾಹೇಬರು ಇಲ್ಲಿ ಒಂದು ಕಂತುಗಂತೆಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಕಂತುಗಂತೆಗಳ ಸಭೆ ಅಂದ್ರೆ ಅವೇರ್ನೆಸ್ ಕ್ಯಾಂಪ್, ಗ್ರೀವೆನ್ಸಸ್ ಕ್ಯಾಂಪ್. ಅವರು KGF ಬಂದದಿಂದ ಈ KGF ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ.
ಕಾರಣ ಏನಂದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಜಾತ್ರೆಯಲ್ಲಿ ಎಲ್ಲರೂ ಬಂತು, ಇವರು ನಾವು ಎಷ್ಟೋ ವರ್ಷ ಜಾತ್ರೆ ಮಾಡ್ತಾ ಇದ್ವಿ. ಬಟ್ ಈ ಜಾತ್ರೆಯಲ್ಲಿ ಅವರೇ ನಿಂತು ಡೈರೆಕ್ಟ್ ಆಗಿ ಬೆಳಗ್ಗೆ 5 ಗಂಟೆವರೆಗೂ ಇರ್ತಾರೆ ಪುಷ್ಪಪಲ್ಲರು. ಅದೇ ತರ ಎಲ್ಲಾ ಜಾತ್ರೆಗಳು ಅವ್ರು ನಿಂತು ಮಾಡಿದ್ರು. ಸ್ಪೆಷಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೆ ಯಾರು ಆ ಥರ ಮಾಡಲಿಲ್ಲ. ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರನ್ನು ಈ ಸಮಯದಲ್ಲಿ ನಾನು ಶುಭಾಶಯಗಳನ್ನು ಹೇಳಿ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಇವು ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮ ಸಾಹೇಬ್ರ ಹತ್ರ ನಾವು ಕೇಳ್ಬೋದು. ಅವರು ನಿಮಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿರ್ತಾರೆ ಕೇಳ್ಕೊಂಡು. ಅದೇ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ದಯವಿಟ್ಟು ಹೇಳಿ ಸಾಹೇಬ್ರ ಪ್ರಕಾಶ್ ಭಾಯ್ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮಾನ್ಯ ಪೊಲೀಸ್ ಅಧೀಕ್ಷಕರು KGF ಅವರಾದ ಶಿವಾಂಶು ರಜಪೂತ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ DYSP ಸಾಹೇಬರು ಹಾಗೂ CPI ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ MG ಮಾರ್ಕೆಟ್ನ ಪ್ರೆಸಿಡೆಂಟ್ ಆದಂತ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ MG ಮಾರ್ಕೆಟ್ನ ಎಲ್ಲ ಮಳಿಗೆಗಳ ಜನರು ಹಾಗೂ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ